ನಾಲ್ಕನೇ ಪದ್ಯದ ಚಿಂತನೆ ಆಗಬೇಕು. ಪರಮಾತ್ಮನ ಕುರಿತಾದ ಒಂದು ಚಿಂತನೆ. ಅಲ್ಲಿ ಪರಮಾತ್ಮ ಸಾಮಾನ್ಯ ಮನುಷ್ಯರ ಮನಸ್ಸಿನಲ್ಲಿ ತಾನು ತನ್ನ ದರ್ಶನ ಕೊಡ್ತಾನೆ. ಹೇಗಿರ್ತಾನವನು, ಅವನ ಪರಿಚಯ ಮಾಡಿಕೊಟ್ಟು ದರ್ಶನ ಹೇಗೆ ಕೊಡ್ತಾನೆ ಅನ್ನೋ ವಿಷಯವನ್ನು ಕೂಡ ತುಂಬ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದಿ ಬಿಂಬ ಜಡ ಚೇತನಗಳೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂತ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಕಲುಷವಿಲ್ಲದ ದರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥಗಳು. ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ಳುತ್ತೇವೆ. ಅದು ಏನಾಗುತ್ತೆ ಅಂದರೆ ಕಂಗೊಳಿಸುವಂದದಿ. ಕನ್ನಡಿ ಮುಂದೆ ಏನೇನು ಇಟ್ಟರೂ ಕೂಡ ಅದು ಅದರ ಪ್ರತಿಬಿಂಬ ಅಂದರೆ ಕನ್ನಡಿಯಲ್ಲಿ ಅದು ಕಾಣುತ್ತೆ. ಅದರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತೆ. ಅದೆಂಥ ಕನ್ನಡಿಯಲ್ಲಿ ಕಾಣುತ್ತೆ? ಕಲುಷವಿಲ್ಲದ ದರ್ಪಣದಿ. ಯಾವುದೇ ಶುದ್ಧವಾದ ಕನ್ನಡಿ ಇತ್ತ ಎಲ್ಲ ವಸ್ತುಗಳು ಅದರ ಪ್ರತಿಬಿಂಬ ಕಾಣುತ್ತಾರೆ ನಮ್ಮ ಆ ಕನ್ನಡಿ ಒಳಗೆ. ಅದರಂತೆ ಬಿಂಬ ಜಡಚೇತನಗಳೊಳಗೆ ಬಹುರೂಪದಲ್ಲಿ ಇದ್ದು, ಪರಮಾತ್ಮ ಬಿಂಬರೂಪಿ ಪರಮಾತ್ಮ, ಅವನಿಗೆ ಹರಿ ಅಂತ ಹೆಸರು. ಎಲ್ಲ ಜಡ ವಸ್ತುಗಳಲ್ಲೂ ಇದ್ದಾನೆ. ಈ ಪ್ರಪಂಚ ಅಂದರೆ ಇಷ್ಟೇ, ಒಂದು ಜಡ, ಇನ್ನೊಂದು ಚೇತನ. ಜಡ ಅಂದರೆ ಶಕ್ತಿ, ಬುದ್ಧಿಶಕ್ತಿ ಎಲ್ಲ ಇಲ್ಲದ ವಸ್ತುಗಳು, ಗೋಡೆ ಈ ಥರದ್ದೆಲ್ಲ, ಬಾಗಿಲು, ಮನೆ, ಇವೆಲ್ಲ ಜಡ. ಚೇತನ ಅಂದರೆ ಬುದ್ಧಿಶಕ್ತಿ ಇರುವ ವ್ಯಕ್ತಿ, ಚೇತನ. ಜೀವರ ಒಳಗೂ ಅನಂತ ರೂಪಗಳಿಂದ ಪರಮಾತ್ಮ ಇರ್ತಾನೆ. ಜಡ ವಸ್ತುಗಳ ಒಳಗೂ ಕೂಡ ಪರಮಾತ್ಮ ತಾನಿರ್ತಾನೆ. ಸಜ್ಜನರೊಳಗೆ ಮನದರ್ಪಣದಿ. ಜೀವರಲ್ಲೂ 3 ತರಹ ಜೀವರಿದ್ದಾರೆ. ಸಾತ್ವಿಕರು, ರಾಜಸರು, ಹಾಗೆ ಅಂಧಂತಮ ಯೋಗ್ಯರಾದ ದೈತ್ಯರು. ಅಲ್ಲಿ ರಾಜಸರ ಮನಸ್ಸಿನ ಒಳಗೂ ಪರಮಾತ್ಮನ ದರ್ಶನ ಆಗೋದಿಲ್ಲ, ದೈತ್ಯರ ಮನಸ್ಸಿನ ಒಳಗೂ ಪರಮಾತ್ಮನ ದರ್ಶನ ಆಗೋದಿಲ್ಲ. ಏಕೆಂದರೆ ಮನಸ್ಸು ಒಂದು ಕನ್ನಡಿ ಇತ್ತ ಹಾಗೆ. ಅಲ್ಲಿ ರಾಜಸರ, ದೈತ್ಯರ ಮನಸ್ಸಿನಲ್ಲಿ ಕಾಮ, ಕ್ರೋಧ ಎಲ್ಲ ಇರೋದರಿಂದ ಆ ಕನ್ನಡಿ ಕೊಳೆ ಉಳ್ಳದ್ದಾಗಿದೆ. ಆದ್ದರಿಂದ ಅಲ್ಲಿ ಪರಮಾತ್ಮ ತಾನು ಕಾಣೋದಿಲ್ಲ. ಸಜ್ಜನರು ಅಂತ ಯಾರಿರ್ತಾರೋ ಅವರ ಮನಸ್ಸೆಂಬ ಕನ್ನಡಿ ತುಂಬ ಶುದ್ಧವಾಗಿದೆ. ಯಾವ ದೋಷಗಳು ಕೂಡ ಆ ಕನ್ನಡಿಯ ಒಳಗಿಲ್ಲ. ಅಲ್ಲಿ ಅನೇಕ ಕಡೆ ಇರುವಂತಹ ಪರಮಾತ್ಮನ ರೂಪಗಳ ದರ್ಶನ ಆಗ್ತಾ ಹೋಗುತ್ತೆ. ಹೇಗಿದ್ದಾನೆ ಪರಮಾತ್ಮ? ಈ ಮುಂದಿನ ಶಬ್ದ ದೇವರ ಪರಿಚಯವನ್ನು ಮಾಡಿಕೊಡುವ ಶಬ್ದಗಳು. ನಿಶ್ಚಲ, ನಿರಾಮಯ, ನಿರ್ವಿಕಾರ, ನಿರಾಶ್ರಯ, ಅನಂತ, ಇಷ್ಟು ಶಬ್ದಗಳಿದೆ. ನಾವು ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ. ಒಮ್ಮೆ ಖುಷಿಲಿರ್ತೇವೆ, ಇನ್ನೊಮ್ಮೆ ದುಃಖದಲ್ಲಿರ್ತೇವೆ, ಒಮ್ಮೆ ಅಳುತ್ತೇವೆ, ನಗ್ತೇವೆ. ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳುಂಟು. ನಿಶ್ಚಲ, ದೇವರು ಯಾವಾಗಲೂ ಒಂದೇ ರೀತಿಯಾಗಿರ್ತಾನೆ. ತೀರಾ ಖುಷಿಯಾದಾಗೂ ಒಂದೇ ರೀತಿ, ದುಃಖ ಇಲ್ಲವೇ ಇಲ್ಲ. ಎಲ್ಲ ಪ್ರಸಂಗದಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾನೆ. ಅವನನ್ನು ಹೊಗಳಿ ಯಾರು ಹೊಗಳಿದ್ರೂ ಒಂದೇ ರೀತಿ ಇರ್ತಾನೆ, ಬೈದರೂ ಒಂದೇ ರೀತಿ ಇರ್ತಾನೆ. ನಿರಾಮಯ, ಯಾವುದೇ ತರಹದ ದೋಷ, ಎಲ್ಲದರ ಒಳಗಿದ್ದಾನೆ ಅಂದರೆ ಅದರ ದೋಷ ಅವನಿಗೆ ಅಂಟಬೇಕು, ಆದರೆ ಅವನಿಗೆ ಯಾವ ದೋಷಗಳ ಸಂಪರ್ಕವೂ ಇಲ್ಲ. ನಿರ್ವಿಕಾರ, ಸುಖದ ಪರಿಣಾಮವೂ ಅವನಿಗಾಗೋದಿಲ್ಲ, ದುಃಖದ ಪರಿಣಾಮವೂ ಅವನಿಗಿಲ್ಲ. ಹಾಗೆ ನಿರಾಶ್ರಯ, ನಮಗೆಲ್ಲರೂ ಪರಮಾತ್ಮನ ಅಪೇಕ್ಷೆ ಇದೆ. ನಾವೇನಾದರೂ ಕೆಲಸ ಮಾಡುವಾಗ ಒಬ್ಬರ ಅಪೇಕ್ಷೆ ಇರ್ತಾರೆ, ಸಹಾಯ. ಅವನು ಸ್ವತಂತ್ರ, ಯಾರ ಆಸರೆಯೂ ಅವನಿಗೆ ಬೇಕಾಗಿಲ್ಲ. ಸ್ವತಂತ್ರ ಅಂದರೆ ಅವನು ಕೆಲಸ ಮಾಡಲಿಕ್ಕೆ ಇನ್ನೊಬ್ಬರ ಅಪೇಕ್ಷೆ ಬೇಡ ಅಂತ ಅಭಿಪ್ರಾಯ. ಅನಂತ, ಎಲ್ಲ ದೇಶದಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ, ಎಲ್ಲ ಗುಣಗಳು ಅವನಲ್ಲಿದೆ. ಹೀಗೆ ತಾ ಪೊಳೆವ, ಈ ಧರ್ಮಗಳನ್ನು, ಇಂತಹ ಸ್ವರೂಪವುಳ್ಳಂತಹ ಪರಮಾತ್ಮ ಸಜ್ಜನರ
ಮನಸ್ಸೆಂಬ ಕನ್ನಡಿಯಲ್ಲಿ ತಾನು ಕಾಣುತ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಆದ್ದರಿಂದ ಎಲ್ಲ ಸಾಧಕರು ತಾವು ಪ್ರಯತ್ನ ಪಡಲೇಬೇಕು. ಪ್ರತಿಯೊಬ್ಬರ ಒಳಗೂ ಪರಮಾತ್ಮ ಬಿಂಬರೂಪದಿಂದಿರ್ತಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮನ ಗುಣಗಳು, ಅದರ ದರ್ಶನ ಎಲ್ಲ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಮನಸ್ಸೊಳಗೆ ಯಾವಾಗಲೂ ದೇವರಿರ್ತಾನೆ, ಯಾಕೆ ತೋರೋದಿಲ್ಲ ಅಂದರೆ ದಾಸರಂದರು ಕಲುಷವಿಲ್ಲದ ದರ್ಪಣದಿ ಅಂತ. ನಮ್ಮದಲ್ಲಿ ಯಾವತ್ತೂ ಕೊಳೆ ಇರೋದರಿಂದ ಕೊಳೆ ಹೋಗುವ ತನಕ ಪರಮಾತ್ಮ ನಮ್ಮ ಮನಸ್ಸಿನ ಒಳಗಿದ್ದರೂ ಕೂಡ ಅಲ್ಲಿ ನಮಗೆ ಸರಿಯಾಗಿ ಅವನ ಜ್ಞಾನ ಬರೋದಿಲ್ಲ. ಹಾಗಾದರೆ ಮನಸ್ಸೆಂಬ ಕನ್ನಡಿಯನ್ನು ಹೇಗೆ ಶುದ್ಧ ಮಾಡಬೇಕು ಅಂದರೆ ಕರ್ಮಾಚರಣೆ ಅಂದರೆ ಏನು? ದೇವರ ನಾಮಸ್ಮರಣೆ ಮಾಡೋದು, ದೇವರ ಸ್ತೋತ್ರ ಪಾರಾಯಣ ಮಾಡೋದು, ಒಳ್ಳೆಯ ಚಿಂತನೆ ಮಾಡೋದು, ಹೀಗೆ ಒಳ್ಳೆಯ ಕೆಲಸ ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಡಬೇಕು ಅಂತ ಇದು ಒಟ್ಟಾರೆ ಅಭಿಪ್ರಾಯ. ಪ್ರಶ್ನೋತ್ತರ ಬಹಳ ಸುಲಭವೇ ಇದೆ. ಕೆಲವು ಹೋಲಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಕನ್ನಡಿಯಂತೆ ಯಾರಿದ್ದಾರೆ ಅಂತಂದರೆ ಸಾತ್ವಿಕರ ಮನಸ್ಸಿದೆ. ಅಲ್ಲಿ ಎಲ್ಲ ಪದಾರ್ಥಗಳು ಅದರ ಪ್ರತಿಬಿಂಬ ಮೂಡುವಂತೆ ದೇವರು ಕಾಣುತ್ತಾನೆ ಮನಸ್ಸಿನಲ್ಲಿ. ಅಲ್ಲಿ ಉಪಮೇಯ ಅಂದರೆ ಹೋಲಿಕೆ ಉಳ್ಳದ್ದು. ಅಲ್ಲಿ ಜಡ ಚೇತನರು ಅಂತಿದೆ, ಅದು ಬೇಡ, ಮನಸ್ಸು ಅಂತಾಗಬೇಕು. ಕನ್ನಡಿಯ ಜಾಗದಲ್ಲಿ ಮನಸ್ಸಿದೆ, ಕನ್ನಡಿಯಲ್ಲಿ ಕಾಣುವ ಪದಾರ್ಥಗಳ ಜಾಗದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇಷ್ಟು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿಗೆ ಈ ಪದ್ಯ ಪೂರ್ಣ ಆಗುತ್ತೆ. ಮುಂದಿನ ಪದ್ಯದಲ್ಲಿ ವಾಯುದೇವರ ಒಂದು ಕೆಲಸ ಹೇಳ್ತಾರೆ. ನಮ್ಮ ಉಸಿರಾಟ ಏನುಂಟು ಅದನ್ನು ಮಾಡಿಸುವವರು ಯಾರು ಅಂದರೆ ವಾಯುದೇವರು ನಮ್ಮ ದೇಹದ ಒಳಗೆ ನಿಂತು ಉಸಿರಾಟ ಮಾಡಿಸ್ತಾರೆ ಎನ್ನುವ ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತಿ ಪತಿ ಪ್ರಾಣೇಶ 21,600 ಶ್ವಾಸ ರೂಪಕ ಹಂಸ ಭಾಸ್ಕರ ಭೇಷರೊಳಗಿರ್ದವರ ಕೈವಿಡಿಜಿ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಇದು ಹೇಗಿರುತ್ತೆ ಅಂದರೆ ಕಲ್ಪನೆ, ದೇವರ ಪರಿಚಯ ಬಹಳ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಮನೆಯ ಒಳಗಿರ್ತೇವೆ. ಹಾಗಾದರೆ ನಾವು ಮನೆಯ ಒಳಗಿದ್ದೇವೆ ಅಂತ ಹೇಳ್ತೀವಿ. ಹಾಗೆ ದೇವರು ಪ್ರಾಣದೇವರ ಒಳಗಿರ್ತಾನೆ. ಮನೆಯ ಸ್ಥಾನದಲ್ಲಿ ಪ್ರಾಣದೇವರಿದ್ದಾರೆ, ಅವರ ಒಳಗೆ ಪರಮಾತ್ಮ ಇರ್ತಾನೆ. ಹಾಗಾದರೆ ಪ್ರಾಣದೇವರು ಎಲ್ಲಿದ್ದಾರೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಈ ಶರೀರ ಚತುಷ್ಟಯಗಳೊಳು ಕೋಶಧಾತುಗ ಭಾರತೀಪ ಪ್ರಾಣೇಶ. ಭಾರತೀಪ ಪ್ರಾಣ ಅಥವಾ ಪ್ರಾಣೇಶ ಅಂತ ಏನು ಬೇಕಾದ್ರೂ ಅರ್ಥ ಇಟ್ಕೊಳ್ಬೋದು. ಅಂದರೆ 4 ದೇಹ ಇದೆ. ಒಂದು ಸ್ವರೂಪ ದೇಹ, ಅದಕ್ಕೆ ಸುತ್ತುವರೆದಾಗಿ ಅದನ್ನು ಸುತ್ತುವರೆದು ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, 4 ದೇಹ ಇದೆ. ಹಾಗೆ ಕೋಶಗಳು ಅಂತಿದೆ. ಕೋಶ ಅಂದರೆ ದೇಹದ ಒಳಗೊಂದು ಖಾಲಿ ಜಾಗ, ಅದನ್ನು ಕೋಶಗಳು ಅಂತ ಕರೀತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕೋಶಗಳು. 7 ಧಾತುಗಳಿದೆ. ತ್ವಕ್, ಚರ್ಮ ಮುಂತಾದ 7 ಧಾತು. ಇಲ್ಲೆಲ್ಲ ಕಡೆಯಲ್ಲಿ ಭಾರತೀಪ ಅಂದರೆ ಭಾರತೀ ದೇವಿಯರ ಪತಿಯಾದ ಮುಖ್ಯ ಪ್ರಾಣದೇವರಿರ್ತಾರೆ. ಭಾರತೀಪ ಪ್ರಾಣೇಶ ಹಂಸ 21,600 ಶ್ವಾಸ ರೂಪಕ. ವಸ್ತುತಃ ಇಲ್ಲಿ ಇನ್ನೊಂದು ಚಮತ್ಕಾರ ಇದೆ. ಇಲ್ಲೆಲ್ಲ ಕಡೆ ಪ್ರಾಣದೇವರಿದ್ದಾರೆ. ಪ್ರಾಣದೇವರು ಅವರ ಒಳಗೆ ಪರಮಾತ್ಮ ಇದ್ದಾನೆ. ಪ್ರಾಣದೇವರು ಏನು ಮಾಡ್ತಾರೆ ಅಂದರೆ 21,600 21,600 ಸಂಖ್ಯೆಯಲ್ಲಿ ಹಂಸಮಂತ ಜಪ ಮಾಡ್ತಾರೆ. ಅಲ್ಲ, ಇದು ನಮಗೆ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ, ನಮ್ಮ ಒಳಗೇನು ಉಸಿರಾಡ್ತೇವೆ ನಾವು, 3 ಹಂತ ಇದೆ. ಗಾಳಿ ಹೊರಗೆ ಬಿಡುವುದು, ಒಳಗೆ ಎಳೆದುಕೊಳ್ಳುವುದು, ಮಧ್ಯದಲ್ಲಿ ಗಾಳಿ ಇಟ್ಟುಕೊಳ್ಳುವುದು, 3 ಹಂತ. ಈ 3 ಹಂತದಲ್ಲಿ ಕ್ರಮವಾಗಿ ಹಂಸಃ ಸೋಹಂ ಸ್ವಾಹ ಅಂತ ಹೇಳಿ ಹಂಸ ಮಂತ್ರ ಜಪ. ಒಮ್ಮೆ ಉಸಿರಾಟ ಆಯಿತು ಅಂದರೆ ಒಂದು ಹಂಸ ಮಂತ್ರ ಜಪ ಆಯಿತು ಅಂತ ಲೆಕ್ಕ. ಇದನ್ನು ಮಾಡೋರು ಯಾರು ಅಂತಂದರೆ ಮುಖ್ಯ ಪ್ರಾಣದೇವರು ಹಂಸ ರೂಪದಲ್ಲಿದ್ದು, ಹಂಸ ಪಕ್ಷಿ ರೂಪನೂ ಹೊಂದಿದೆ, ಅದಕ್ಕೆ ಹಂಸ ಅಂತಂದರು. ಹಂಸ ಶ್ವಾಸ ರೂಪಕ, ಅಲ್ಲಿಗೆ ಶಬ್ದವನ್ನು ಅಲ್ಲಿಗೆ ಜೋಡಿಸ್ಕೊಳ್ಬೇಕು. ಹಂಸ ಶ್ವಾಸ ರೂಪಕ ಅಂದರೆ ಹಂಸ ರೂಪದ ವಾಯುದೇವರು ಪ್ರತಿಯೊಬ್ಬರ ದೇಹದ ಒಳಗೆ, ಕೋಶದ ಒಳಗೆ
ಧಾತುಗಳಲ್ಲಿದ್ದು 21,600 ಹಂಸ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಅದರಂತೆ ಆ ವಾಯುದೇವರ ಒಳಗೆ ಪರಮಾತ್ಮನ ಒಂದು ಹಂಸ ಅಂತ ರೂಪನೂ ಇದೆ ಅಂತ ಇಷ್ಟು ಅವನ ವಾಯುದೇವರ ಹಾಗೂ ಪರಮಾತ್ಮನ ಪರಿಚಯ ಮಾಡಿಕೊಟ್ರು. ಸಾಮಾನ್ಯ ಉಸಿರಾಡುವಾಗ ಒಂದು ಕ್ರಮ ಇರುತ್ತೆ. ಎಡಗಡೆ ಒಂದು ನಾಡಿ ಬಂದಿರುತ್ತೆ, ಅದನ್ನು ಇಡಾ ನಾಡಿ ಅಂತ ಕರೀತಾರೆ. ಬಲಗಡೆ ಒಂದು ನಾಡಿ ಬಂದಿರುತ್ತೆ, ಅದನ್ನು ಪಿಂಗಾಲ ನಾಡಿ ಅಂತ ಕರೀತಾರೆ. ನಮ್ಮ ಉಸಿರು, ಆ ಎಡಭಾಗದ ಉಸಿರು ಆ ಎಡದಲ್ಲಿರುವ ಇಡಾ ನಾಡಿಯಲ್ಲಿ ಸಂಚಾರ ಮಾಡುತ್ತೆ. ಬಲಭಾಗದಲ್ಲಿ ಉಸಿರು ಪಿಂಗಳ ನಾಡಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗಾದರೆ ಉಸಿರಾಟ 21,600 ಹಂಸಮಂತ್ರ ಜಪ ಮಾಡಿದ ಮೇಲೆ ಉಸಿರಾಟ ಆಗಬೇಕು ಅಂದರೆ ಇನ್ನೊಂದು ಕೆಲಸನೂ ಆಗಬೇಕು. ಯಾವುದು ಅಂದರೆ 2 ನಾಡಿಗಳು ಬೇಕು. ಅದೇ ಹೇಳ್ತಾರೆ ಭಾಸ್ಕರ ಭೇಷರೊಳಗಿದ್ದು ಅಂತ. ನಮ್ಮ ಭಾಸ್ಕರ ಅಂದರೆ ಸೂರ್ಯ. ಬಲಗಡೆಯಲ್ಲಿ ಏನು ಪಿಂಗಲ ಅಂತ ನಾಡಿ ಇದೆ, ಆ ನಾಡಿ ಅದು ಮೂಗಿನ ತನಕ ಬಂದಿರುತ್ತೆ. ಬಲ ಮೂಗಿನಲ್ಲೂ ಕೂಡ ಆ ಪಿಂಗಳ ನಾಡಿ ಉಂಟು. ಅಲ್ಲೂ ಉಸಿರಾಟ, ಆ ನಾಡಿಯಲ್ಲೂ ಗಾಳಿ ಸಂಚಾರ ಆಗಬೇಕು, ಮೂಗಿನಲ್ಲೂ ಗಾಳಿ ಸಂಚಾರ ಆಗಬೇಕು. ಅಲ್ಲಿ ಸೂರ್ಯ ಇದ್ದಾನೆ. ಆ ಸೂರ್ಯ ಬಲಗಡೆಯಲ್ಲಿ ಪಿಂಗಳ ನಾಡಿ, ಮೂಗಿನಲ್ಲೂ ಇದೆ ಅದು. ಅಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಒಳಗೆ ಪ್ರಾಣದೇವರು ಹಂಸರೂಪದಿಂದಿದ್ದು ಉಸಿರಾಟ ಮಾಡ್ತಾರೆ. ಈ ಹಂಸಮಂತ್ರ ಜಪ ಮಾಡ್ತಾ ಇರ್ತಾರೆ. ಹಾಗೆ ಭೇಷ, ಭಾ ಅಂದರೆ ನಕ್ಷತ್ರ. ಅದಕ್ಕೆ ಈಶ ಅಂದರೆ ನಕ್ಷತ್ರಗಳಿಗೆ ಒಡೆಯ ಯಾರು? ಚಂದ್ರ. ದೇಹದ ಎಡಭಾಗದಲ್ಲಿ ನಮಗೆ ಇಡಾನಾಡಿ ಇದೆ. ಮೂಗಿನ ಎಡ ಹೊಳ್ಳೆಯಲ್ಲೂ ಇಡಾನಾಡಿ ಬಂದಿದೆ. ಅಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಒಳಗೆ ಪ್ರಾಣದೇವರಿದ್ದು ಹಂಸಮಂತ್ರ ಜಪ ಮಾಡ್ತಿರ್ತಾರೆ. ನಮಗೆ ಉಸಿರಾಟ ಸರಾಗವಾಗಿ ಆಗುತ್ತೆ. ಹಾಗಾದರೆ ಒಟ್ಟಾರೆ ಏನು ಹೇಳಿದ್ರು? ಸ್ವರೂಪ ದೇಹ, ಲಿಂಗದೇಹ, 4 ದೇಹ, ಕೋಶ, ಇಲ್ಲೆಲ್ಲ ಪ್ರಾಣದೇವರಿದ್ದಾರೆ ಒಂದು. ಹಾಗೆ ನಮ್ಮ ಮೂಗಿನಲ್ಲಿ ಒಂದು ನಾಡಿ ಬಂದಿರುತ್ತೆ ಬಲ ಹೊಳ್ಳೆಯಲ್ಲಿ, ಅದನ್ನು ಪಿಂಗಲ ನಾಡಿ ಅಂತ ಕರೀತಾರೆ. ಅಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಒಳಗೆ ಹಂಸ ರೂಪದಲ್ಲಿ ವಾಯುದೇವರಿರ್ತಾರೆ. ಎಡ ಭಾಗದಲ್ಲಿ ಇಡಾನಾಡಿ ಇರುತ್ತೆ. ಅಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಒಳಗೆ ಹಂಸರೂಪದ ವಾಯುದೇವರಿದ್ದು 21,600 ಹಂಸ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಉಸಿರಾಟ ಆಗ್ತಾ ಇರುತ್ತೆ. ಇದ್ದು ಅವರವರ ಕೈ piಡಿದು ಅವರ ರಕ್ಷಣೆಯನ್ನು ಮಾಡ್ತಾ ಈ ಸರೋಜ ಭವಾಂಡದಳು ದೇಹದ ಒಳಗೆ ಬ್ರಹ್ಮಾಂಡ, ಇಡೀ ಜಗತ್ತಿನಲ್ಲೆಲ್ಲ ಕಡೆ ಸರ್ವತ್ರ ತುಂಬಿ ಅವನು ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಇದು ಪರಮಾತ್ಮನ ಇನ್ನೊಂದು ಅದ್ಭುತವಾದ ಮಹಿಮೆ. ವಸ್ತುತಃ ಇಲ್ಲಿ ಗಮನಿಸಬೇಕಾದ ಅಂಶ ಒಂದಿದೆ. ಒಟ್ಟು ದೇಹದಲ್ಲಿ ಎಷ್ಟು ಹಂಸಮಂತ್ರ ಜಪ ಮಾಡ್ತಾರೆ ಅಂದರೆ 21,600 ಅಂತ ಒಂದು ಸಂಖ್ಯೆ ಕೊಟ್ಟರು ದಾಸರು. ಆದರೆ ನಮಗಿಲ್ಲಿ ಗೊಂದಲ ಎಲ್ಲಿ ಬರುತ್ತೆ ಅಂತ ವಿಚಾರ ಮಾಡೋಣ. ನಮಗಿಲ್ಲಿ ಗೊಂದಲ ಬರೋದು ಒಂದೇ ಕಡೆ ಗೊಂದಲ. ಎಲ್ಲಿ ಗೊಂದಲ ಬರುತ್ತೆ ಅಂದರೆ ನಮಗೆ 4 ದೇಹ ಇದೆ ಅಂತ ಬಂತು. ಒಂದೊಂದು ಕಡೆ 21,600 ಅಂತ ಲೆಕ್ಕ ಹಾಕಿದರೆ ಒಟ್ಟು ಎಷ್ಟಾಗಬೇಕು? 86,400 ಅಂತ ಲೆಕ್ಕ ಸಿಗಬೇಕು. ಒಂದೊಂದು ದೇಹದಲ್ಲಿ, ಪ್ರತಿ ದೇಹದಲ್ಲೂ ವಾಯುದೇವರಿದ್ದಾರೆ. ಅವರು ಹಂಸಮಂತ್ರ ಜಪ ಮಾಡ್ತಾರೆ ಅಂತ ಲೆಕ್ಕ ಇಟ್ಕೊಂಡು 81,600 ಆಗಬೇಕು. ಇದು ಯಾಕೆ ಅಂದರೆ ಕೆಲಸ ಆಗೋದು ಯಾವ ದೇಹದಿಂದ? ಸ್ಥೂಲ ದೇಹ ಅಂತ ಕಣ್ಣಿಗೆ ಕಾಣುವ ದೇಹದಿಂದಲೇ ಕೆಲಸ ಆಗೋದಾದ್ದರಿಂದಾಗಿ ಒಟ್ಟು 86,400 ಜಪ ಮಾಡ್ತಾರೆ, ಇಲ್ಲ ಅಂದಿಲ್ಲ. ಆದರೆ ನಮಗೆ ಮುಖ್ಯವಾಗಿ ಲೆಕ್ಕಕ್ಕೆ ಬೇಕಾದದ್ದು ಈ ಕಣ್ಣಿಗೆ ಕಾಣುವ ಸ್ಥೂಲ ದೇಹದಲ್ಲಿ ಏನು ವಾಯುದೇವರು ಮಾಡ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೀಗೆ ಹೇಳಿದ್ದಾರೆ ಅಂತ ನಾವು ಅಭಿಪ್ರಾಯ ಗಮನಿಸಬೇಕು. ಪ್ರಶ್ನೋತ್ತರಗಳು ಹೀಗಿದೆ. ಕೋಶಗಳೆಷ್ಟು ಅಂದರೆ 5. ಯಾವುದು ಅಂದರೆ ಅನ್ನಮಯ, ಪ್ರಾಣಮಯ ಮುಂತಾದ ಕೋಶ. ಧಾತುಗಳು 7. ಯಾವುದು ಅಂದರೆ ತ್ವಕ್, ಚರ್ಮ ಮುಂತಾದ ಧಾತುಗಳು ಅಂತ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ನಂತರದಲ್ಲಿ ಇನ್ನೊಂದು ಪರಮಾತ್ಮನ ರೂಪದ ಮಹಿಮೆಯನ್ನು ಉಲ್ಲೇಖ ಮಾಡ್ತಾರೆ 6ನೇ ಪದ್ಯದಲ್ಲಿ. ಶಿರಗಳೈದೆರಡು, ಬಾಹುಗಳೆರಡು, ಪಾದಗಳೊಂದು, ಮಧ್ಯೋದರದಿ ಶೋಭಿಪ ವಾಂಗ್ಮನೋಮಯ ನೆನಿಸಿ ನಿತ್ಯದಲ್ಲಿ. ಕರಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಪರವಿದೂರನು ಭಾರತ ಪ್ರತಿಪಾದ್ಯನೆಂದೆನಿಸಿ. ವಾಂಗ್ಮಯ
ಮನೋಮಯ ಎನಿಸಿ. ಅದನ್ನು ಮೊದಲು ಗಮನಿಸೋಣ. ಪರಮಾತ್ಮ ಮಾತಿನ ಒಳಗಿದ್ದು ಅದರಿಂದ ಅನೇಕ ಕೆಲಸ ಮಾಡಿಸ್ತಾನೆ. ಅವನಿಗೆ ವಾಂಗ್ಮಯ ಅಂತ ಕರೀತಾರೆ. ಒಬ್ಬನೇ, ಅವನಿಗೆ ಹೆಸರು ವಾಂಗ್ಮಯ ಅಂತ. ಈಗ ಮನೋಮಯ, ಮನಸ್ಸಿನ ಒಳಗಿದ್ದು ಪರಮಾತ್ಮ ಅನೇಕ ಕೆಲಸ ಮಾಡಿಸ್ತಾನೆ, ಅವನಿಗೆ ಮನೋಮಯ ಅಂತ ಹೆಸರು. ಆ ವಾಂಗ್ಮಯ ಎಂಬ ಹೆಸರಿನ ಪರಮಾತ್ಮನ ರೂಪ ಅಥವಾ ಮನೋಮಯ ಎಂಬ ಹೆಸರಿನ ಪರಮಾತ್ಮನ ರೂಪ ಏನು ಅನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಶಿರಗಳೈದು, ಅವನಿಗೆ 5 ಶಿರಸ್ಸುಂಟಂತೆ. ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಪಂಚಭೂತಗಳೇ ಪರಮಾತ್ಮನಿಗೆ ಶಿರಸ್ಸಿದ್ದ ಹಾಗೆ. 5 ಬಾಹು, ಅವನಿಗೆ 10 ಕೈಗಳುಂಟಂತೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇದೇ ಪರಮಾತ್ಮನಿಗೆ ಕೈಗಳಿದ್ದ ಹಾಗೆ. 2 ಪಾದಗಳು, ಅವನಿಗೆ ಪಾಪ ಪುಣ್ಯಗಳೇ ಕಾಲುಗಳಿದ್ದ ಹಾಗಿದೆ. 1 ಮಧ್ಯೋದರದಿ, ಮನೋವೃತ್ತಿ ಅಂತಿದೆ. ವೃತ್ತಿ ಅಂದರೆ ಆಲೋಚನೆ ಅಂತ ಅರ್ಥ. ನಾವೇನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಿ, ಆ ಆಲೋಚನೆಯ ಹೊಟ್ಟೆ ಇದ್ದ ಹಾಗೆ. ಹೀಗೆ ಶೋಭಿಪ, ಹೀಗೆ ಪರಮಾತ್ಮ ಪ್ರಕಾಶಿಸ್ತಾ ಇದ್ದಾನೆ, ಹೊಳಿತಾ ಇದ್ದಾನೆ, ಸೂರ್ಯನಂತಿದ್ದಾನೆ. ಅವನು ಎಲ್ಲೆಲ್ಲಿದ್ದಾನೆ? ಕರಣ ಧಾತುಗಳಲ್ಲಿ 72,000 ನಾಡಿಗಳಲ್ಲಿ, 10 ಇಂದ್ರಿಯಗಳು, 7 ಧಾತುಗಳು ಬಂತು. ಹಾಗೆ 72,000 ನಾಡಿ. ಇಲ್ಲಿ ಯಾವಾಗಲೂ ಇರ್ತಾನೆ, ನಿತ್ಯದಲ್ಲಿ ಯಾಕೆಂದರೆ ದೇವರ ಸನ್ನಿಧಾನ ಒಂದು ಕ್ಷಣ ಇಲ್ಲ ಅಂತಾಗಿಬಿಟ್ರು ನಮಗೆ ಆ ದೇಹದ ಒಂದು ಕೆಲಸಗ ಸ್ವಲ್ಪ ಆಗೋದು ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗುವ ಸಂಭವ ಇರುತ್ತೆ. ಅದರಿಂದಾಗಿ ಹೀಗೆ ಉಲ್ಲೇಖ ಮಾಡ್ತಾರೆ. ಯಾವಾಗಲೂ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಅರವಿದೂರನು ಭಾರತ ಪ್ರತಿಪಾದನೆಂದಿರಿಸಿ, ಮಹಾಭಾರತದಲ್ಲಿ ಮುಖ್ಯವಾಗಿ ಹೇಳಲ್ಪಡುವ ಪರಮಾತ್ಮ, ಈ ಪರಮಾತ್ಮನೇ ಮಹಾಭಾರತ ಏನು ಗ್ರಂಥ ಇದೆ ಅದರಿಂದ ಹೇಳಲ್ಪಡುವವನು ಈ ಪರಮಾತ್ಮ. ಇಲ್ಲೆಲ್ಲ ಕಡೆ ಇದ್ದಾನೆ, ಯಾವುದೇ ದೋಷ ಇಲ್ಲ ಅವನಿಗೆ ಅಂತ. ಇದು ಯಾವ ರೂಪ ಅಂದರೆ, ಒಂದು ವೇದಮಂತ್ರದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಒಂದು ವೇದಮಂತ್ರ ಹೀಗಿದೆ: ಯಶ್ಚಂದಸಾಂ ವೃಷಭೋ ವಿಶ್ವರೂಪ ಅಂತ. ವೇದವ್ಯಾಸರೂಪಿ ಪರಮಾತ್ಮ, ಅವನನ್ನು ವಾಂಗ್ಮಯ ಅಥವಾ ಮನೋಮಯ ಅಂತ ಹೇಳೋ ಒಂದು ವಿಧಾನ ಇದೆ. ಸ್ವಾಮಿ, ಓ ವೇದವ್ಯಾಸ, ನನಗೊಳ್ಳೆ ಬುದ್ಧಿಶಕ್ತಿ ಕೊಡು, ನನ್ನ ಶಿರಸ್ಸು ಹೇಳಿದ ವಿಷಯ ಅಧ್ಯಯನ ಮಾಡಿದ್ದು ನನ್ನ ಶಿರಸ್ಸನ್ನು ಗಟ್ಟಿಯಾಗಿ ಕೂಡಲಿ ಬುದ್ಧಿಯಲ್ಲಿ, ಮತ್ತು ಅಧ್ಯಯನ ಮಾಡಲಿಕ್ಕೊಂದು ದಾರ್ಢ್ಯ ಕೊಡು. ನಾಲಿಗೆ ಯಾವತ್ತೂ ಬಿರುಸು ಮಾತು ಬರೋದು ಬೇಡ, ನಾಲಿಗೆಯಲ್ಲಿ ಗುರುಗಳ ಎದುರು ವಿನಯಪೂರ್ವಕವಾದ ಮಾತಾಡುವಂತೆ ಅನುಗ್ರಹ ಮಾಡು ಅಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ನಾವು ಹೀಗೆ ಪ್ರಾರ್ಥನೆ ಮಾಡಬೇಕೇನಂತ, ಸ್ವಾಮಿ ನೀನು ವಾಂಗ್ಮಯ ಎಂದು ಕರೆಸಿಕೊಂಡು ಮಾತಿನ ಒಳಗಿದ್ದಿ ಅಂತ ಪ್ರಾರ್ಥನೆ ಮಾಡಿದರೆ ನಮಗೆ ಒಳ್ಳೊಳ್ಳೆ ಮಾತು ಅಂದರೆ ತಾತ್ಪರ್ಯ, ಒಳ್ಳೊಳ್ಳೆ ಮಾತು ಅಂದರೆ ಶಾಸ್ತ್ರದ ಅಧ್ಯಯನ ಇವೆಲ್ಲ ಮಾಡಿಸ್ತಾನೆ. ಮನೋಮಯನಾಗಿ ಮನಸ್ಸಿನಲ್ಲಿದ್ದಾನೆ ವೇದವ್ಯಾಸ, ಅವನಿಗೆ ಮನೋಮಯ ಅಂತ ಹೆಸರು ಅಂತ ಚಿಂತನೆ ಮಾಡಿದರೆ ಓದಿದ್ದನ್ನು ಮನನ ಸರಿಯಾದ ಮನವರಿಕೆ ಮಾಡಿಸಿ ಮನಸ್ಸಿಗೆ ಮುಟ್ಟಿಸ್ತಾನೆ. ಹೀಗೆ ಪರಮಾತ್ಮನ ರೂಪಗಳ ಅದ್ಭುತವಾದ ಒಂದು ಚಿಂತನೆಯ ಒಂದು ಕ್ರಮವನ್ನು ಇಲ್ಲಿ ದಾಸರು ನಮಗೆ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೋತ್ತರಗಳು ಸುಲಭ. ಪರಮಾತ್ಮನಿಗೆ ವಾಂಗ್ಮನೋಮಯ ಅಂತ ಹೆಸರು ಯಾಕೆ ಅಂದರೆ, ಮಾತಿನಲ್ಲಿದ್ದಾನೆ, ಅದರಿಂದ ಅವನಿಗೆ ವಾಂಗ್ಮಯ ಅಂತ ಹೆಸರು. ಮನಸ್ಸಿನಲ್ಲಿರುವ ಕಾರಣದಿಂದ ಅವನಿಗೆ ಮನೋಮಯ ಅಂತ ಹೆಸರು. ಅವನಿಗೆ ಇರುವ 5 ಶಿರಸ್ಸಿದೆ. ಯಾವ್ಯಾವುದು? ಪಂಚ ಮಹಾಭೂತಗಳು ಇದ್ದ ಹಾಗೆ. ತೋಳುಗಳು, ಕೈ, 2 ಕೈ ನಮಗೆ ಹೇಗಿರುತ್ತೋ ನನಗೆ 10 ಕೈ ಇರುತ್ತೆ. ಯಾವುದು? 10 ಇಂದ್ರಿಯಗಳೇ ಅದು ಈ ಕೈಗಳ ಸ್ಥಾನದಲ್ಲಿದೆ. ಇಷ್ಟು ದಾಸರು ಉಲ್ಲೇಖ ಮಾಡಿ ಇನ್ನು ಮುಂದೆ ಅನೇಕ ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ನಾಳೆ ನೋಡುವ ಅಂತ ಹೇಳುತ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರೆಯೇ ನಮಃ.